ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಒಂದು ಜಾಂಬಿ ಸಿನಿಮಾ. ಹಾಗಾದರೆ ತಡ ಯಾಕೆ, ಈ ಸಿನಿಮಾ ಕತೆಗೆ ಹೋಗೋಣ. ಕತೆ ಶುರುವಾಗೋದು ಒಬ್ಬ ಹೆಂಗಾಗಿರೋ ಹುಡುಗನಿಂದ. ಅವನ ಹೆಸರು ಜಿನು. ತನ್ನ ರೂಮಲ್ಲಿ ಕುತ್ಕೊಂಡು ವಿಡಿಯೋ ಗೇಮ್ ಆಡ್ತಾ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ. ಕಿವಿಯಲ್ಲಿ ಬೇರೆ ಹೆಡ್ಫೋನ್ ಹಾಕೊಂಡಿದ್ದಾನೆ. ಗೇಮ್ ಲೈವ್ ಆಗಿ ಆಡ್ತಿದ್ದಾನೆ, ಅಂದರೆ ಲೈವ್ ಸ್ಟ್ರೀಮ್ ಮಾಡ್ತಿದ್ದ. ಎಲ್ಲೋ ನಾರ್ಮಲ್ ಆಗಿ ಕಾಣಿಸುತ್ತಿತ್ತು. ಆಗಲೇ ಎಲ್ಲ ವಿಚಿತ್ರ ನಡೆಯುತ್ತೆ. ಅಚಾನಕ್ಕಾಗಿ ಅವನ ಚಾಟ್ ಬಾಕ್ಸಿನಲ್ಲಿ ಜನರು ಒಂದೇ ವಿಷಯದ ಬಗ್ಗೆ ಮೆಸೇಜ್ ಹಾಕುತ್ತಿದ್ದರು. ಓಡು ಮರ, ಈಗಲೇ ಓಡು. ಅವನಿಗೆ ಅನಿಸುತ್ತೆ ಇದೆಲ್ಲ ಫ್ಯಾನ್ಸ್ನ ಏನೋ ಪ್ರ್ಯಾಂಕ್ ಆಗಿರಬೇಕು, ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ಅಂತ ಅಂದುಕೊಳ್ತಾನೆ. ಅದೇ ಕ್ಷಣ ಅವನ ಫೋನ್ಗೆ ಸರ್ಕಾರದ ಎಚ್ಚರಿಕೆ ಮೆಸೇಜ್ ಒಂದು ಬರುತ್ತೆ. ಇನ್ನೇನು ಮೆಸೇಜ್ ನೋಡಿ ಏನಾದರೂ ಯೋಚನೆ ಮಾಡ್ತಾನನ್ನುವಾಗ ಹೊರಗಡೆ ಏನೋ ಸ್ಫೋಟದ ಸದ್ದು ಕೇಳಿಸುತ್ತೆ. ಒಮ್ಮೆಲೆ ಅದರ ಬಿದ್ದ ಅವನಿಗೆ ಜೋರು ಜೋರು ಚೀರಾಟದ ಸದ್ದು ಕೇಳಿಸುತ್ತದೆ. ಕನ್ಫ್ಯೂಸ್ ಆಗಿ ಜಿನು ಬಾಲ್ಕನಿಗೆ ಹೋದಾಗ ಹೊರಗಡೆ ನೋಡಿದ ಕೂಡಲೇ ಹಾರ್ಟ್ನ ಲ್ಯಾಪ್ಟಾಪ್ ಜೋರಾಗಿ ಬಿಡುತ್ತದೆ. ಹೊರಗಡೆ ದೃಶ್ಯ ನೋಡಿ ದಂಗಾಗಿ ಬಿಡ್ತಾನೆ. ಎಲ್ಲ ಕಡೆ ಗಲಭೆ ಶುರುವಾಗಿತ್ತು. ಜನರು ಎಲ್ಲೆಂದರಲ್ಲಿ ಓಡುತ್ತಿದ್ದರು. ಜನರು ತಮ್ಮ ತಮ್ಮ ಜೀವ ಉಳಿಸಿಕೊಳ್ಳಲು ಪರದಾಟ ಮಾಡುತ್ತಿದ್ದರು. ಯಾರೋ ಬಿಲ್ಡಿಂಗ್ನಿಂದ ಹಾರಿದರೆ ಯಾರೋ ಕೂಗಾಡ್ತಾ ಇದ್ದರು. ಒಂದು ಫೈರ್ ಟ್ರಕ್ ರೋಡ್ನಲ್ಲಿ ಹಾಳಾಗಿ ಡಿಕ್ಕಿ ಹೊಡೆಯುತ್ತೆ. ಆಗಲೇ ಅವನ ದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತದೆ. ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಪ್ರಾಣಿಯಂತೆ ಕಚ್ಚುತ್ತಿದ್ದ. ಜಿನುವಿಗೆ ಅರ್ಥವಾಗಲ್ಲ ಇದೆಲ್ಲ ಏನಾಗ್ತಿದೆ ಅನ್ನೋದು. ಆಗಲೇ ಒಬ್ಬಳು ತಾಯಿ ತನ್ನ ಮಗಳನ್ನು ಬಚಾವ್ ಮಾಡಲು ಕೈಯಲ್ಲಿ ಚಾಕು ಹಿಡಿದು ಓಡ್ತಾಳೆ. ಹಾಗೆ ಅವಳು ತನ್ನ ಮಗಳನ್ನು ಅಪ್ಪಿಕೊಂಡಾಗ ಮಗಳೇ ಅವಳ ಮೇಲೆ ದಾಳಿ ಮಾಡ್ತಾಳೆ. ಅವಳನ್ನೇ ಕಚ್ಚಲು ಪ್ರಾರಂಭ ಮಾಡ್ತಾಳೆ. ಜಿನುವಿಗೆ ಅರ್ಥ ಕೂಡ ಆಗೋದಿಲ್ಲ, ಈಗ ಏನು ಮಾಡೋದು, ಎಲ್ಲಿಗೆ ಹೋಗಲಿ ಅಂತ. ಅದೇ ಕ್ಷಣ ಅವನ ಫ್ಲಾಟ್ನ ಬಾಗಿಲಿನ ಮೇಲೆ ಯಾರೋ ಡಬ್ ಡಬ್ ಅಂತ ಹೊಡೆಯಲು ಪ್ರಾರಂಭ ಮಾಡ್ತಾರೆ. ಮೊದಲೇ ಜಿನುವು ಹೆದರಿದ್ದ. ಇದ್ಯಾರು ಬಂದರು ಅಂತ ಮತ್ತೊಮ್ಮೆ ಹೆದರಿ ಬಿಡ್ತಾನೆ. ಅವನು ನಿಧಾನವಾಗಿ ನಡುಗುತ್ತಾ ಹೋಗಿ ನೋಡಿದಾಗ ಹೊರಗಡೆ ಎಲ್ಲವೂ ಶಾಂತವಾಗಿತ್ತು. ಸ್ವಲ್ಪ ಧೈರ್ಯ ಮಾಡಿ ಅವನು ಡೋರ್ ಓಪನ್ ಮಾಡ್ತಾನೆ. ಆಗಲೇ ಒಬ್ಬ ವ್ಯಕ್ತಿ ಸಿಕ್ಕಿದ್ದ ಚಾನ್ಸ್, ಬದುಕಿದೆಯೇ ಬಡ ಜೀವ ಅನ್ನುತ್ತಾ ಒಳಗೆ ನುಸುಳ್ತಾನೆ. ಜಿನು ಮೊದಲೇ ಹೆದರಿದ್ದ. ಒಳಗೆ ಸಡನ್ ಆಗಿ ಬಂದ ವ್ಯಕ್ತಿನ ನೋಡಿ ಗಾಬರಿಯಾಗಿ ಬಿಡುತ್ತಾನೆ. ಮತ್ತೆ ನೋಡಿದರೆ ಅದು ಅವನ ಹತ್ತಿರದ ಮನೆಯವನು, ಸಾಂಗ್ಚು ಆಗಿದ್ದ. ಅವನೊಂದಿಗೆ ಜಿನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಜಿನು ಗಾಬರಿಗೊಂಡು ಅವನನ್ನು ಹೋಗಲು ಹೇಳುತ್ತಾನೆ. ಮಾತ್ರ ಸಾಂಗ್ಚು ವಿನಂತಿ ಮಾಡುತ್ತಾ ಹೇಳ್ತಾನೆ, ನಾನು ಕೇವಲ ಬಾತ್ರೂಮ್ ಯೂಸ್ ಮಾಡಬೇಕು, ಜಸ್ಟ್ 1 ನಿಮಿಷ ಕೊಡು. ಜಿನು ತಲೆ ಅಲ್ಲಾಡಿಸುತ್ತಾ ಹಾಂ ಹೇಳ್ತಾನೆ ಮತ್ತು ಟಿವಿ ಆನ್ ಮಾಡ್ತಾನೆ. ನ್ಯೂಸಿನಲ್ಲಿ ಅವನಿಗೆ ಗೊತ್ತಾಗುತ್ತೆ ಒಂದು ವಿಚಿತ್ರ ವೈರಸ್ ಜಗತ್ತಿನಾದ್ಯಂತ ಹರಡುತ್ತಿದೆ. ಈ ವೈರಸ್ ಜನರನ್ನು ಅಪಾಯಕಾರಿ ಜಾಂಬಿಗಳಂತೆ ಮಾಡುತ್ತಿತ್ತು. ಒಂದು ವೇಳೆ ಯಾರಾದರೂ ಬೇರೆಯವರನ್ನು ಕಚ್ಚಿದರೆ ಅವರು ಕೂಡ ಜಾಂಬಿಗಳಂತೆ ಆಗ್ತಿದ್ದರು. ಇದನ್ನು ಕೇಳಿ ಜಿನುವಿನ ದೃಷ್ಟಿ ಸಾಂಗ್ಚುನ ರಕ್ತಸಿಕ್ತವಾದ ಬಟ್ಟೆ ಮೇಲೆ ಬೀಳುತ್ತದೆ. ಅವನ ಸಂಶಯ ಜಾಸ್ತಿಯಾಗಿ ಒಂದು ಚಾಕು ತೆಗೆದು ಜೋರಾಗಿ ಕೂಗ್ತಾನೆ, ಹೊರಗೆ ಹೋಗು. ಸಾಂಗ್ಚು ಮತ್ತೆ ಮತ್ತೆ ಹೇಳ್ತಿದ್ದ. ಅವನು ಸರಿಯಾಗಿದ್ದಾನೆ. ಆದರೆ ಅಚಾನಕ್ಕಾಗಿ ಅವನ ಕಣ್ಣುಗಳು ಕೆಂಪಾಗಿ ಆಗಿಬಿಡುತ್ತವೆ. ಅವನ ಮುಖವೇ ಬದಲಾಗತೊಡಗುತ್ತೆ. ಅವನು ಜಾಂಬಿಗೆ ಬದಲಾಗುತ್ತಿದ್ದ. ಕೋಪ ಮತ್ತು ಭಯದಲ್ಲಿ ಜಿನುವು ತನ್ನ ಬಲ ಎಲ್ಲ ಹಾಕಿ ಅವನನ್ನು ಹೊರಗೆ ತಳ್ಳಿಬಿಡುತ್ತಾನೆ ಮತ್ತು ಬೇಗನೆ ಡೋರ್ ಬಂದು ಕೂಡ ಮಾಡ್ತಾನೆ. ಮಾತ್ರ ಈಗಲೂ ಕೂಡ ಅವನಿಗೆ ನೆಮ್ಮದಿ ಉಸಿರು ತೆಗೆದುಕೊಳ್ಳಲು ಕೂಡ ಕಷ್ಟವಾಗ್ತಿತ್ತು. ಮತ್ತೊಂದು ಸಮಸ್ಯೆ ಈಗ ಬರುತ್ತದೆ. ಅವನ ಕೂಗಾಟಕ್ಕೆ ಸುತ್ತಮುತ್ತಲಿನ ಜಾಂಬಿಗಳು ಅಲರ್ಟ್ ಆಗಿದ್ದವು. ಹೊರಗಡಿದ್ದ ಸಾಂಗ್ಚು ಅವನು ಪೂರ್ತಿಯಾಗಿ ಜಾಂಬಿ ಆಗಿ ಬಿಟ್ಟಿದ್ದ. ಅವನನ್ನು ಮತ್ತೊಂದು ಜಾಂಬಿ ಬಂದು ಕೆಟ್ಟದಾಗಿ ಕೊಂದು ಬಿಡುತ್ತೆ. ಜಿನುವಿನ ಸಿಚುವೇಶನ್ ಈಗ ಕೆಟ್ಟದಾಗಿ ಹಾಳಾಗ್ತಾ ಹೋಗ್ತಿತ್ತು. ಕಣ್ಣ ಮುಂದೆ ಅವನು ಏನೆಲ್ಲ ನೋಡಿದ ಅದು ಯಾವುದೇ ಕೆಟ್ಟ ಕನಸಿಗಿಂತ ಕಮ್ಮಿ ಇರಲಿಲ್ಲ. ಹೆದರಿದವನು ಮನೆ ಫ್ರಿಡ್ಜ್ ಎಳೆದು ಡೋರ್ ಹತ್ತಿರ ಅಡ್ಡ ಇಡ್ತಾನೆ, ಯಾಕೆಂದರೆ ಹೊರಗಿನಿಂದ ಯಾವುದೇ ಜಾಂಬಿ ಒಳಗೆ ಬರದೇ ಇರಲಿ ಅಂತ. ಇದರ ನಂತರ ಅವನು ಗಾಬರಿಗೊಂಡು ತನ್ನ ತಂದೆ ತಾಯಿಗೆ ಕಾಲ್ ಮಾಡುವ ಪ್ರಯತ್ನ ಕೂಡ ಮಾಡುತ್ತಾನೆ, ಕೇವಲ ಇದನ್ನು ತಿಳಿದುಕೊಳ್ಳಲು ಅವರು ಈಗಲೂ ಚೆನ್ನಾಗಿದ್ದಾರಾ ಇಲ್ವಾ ಅಂತ. ಮಾತ್ರ ಅವನ ಕಾಲ್ಗೆ ಪ್ರತ್ಯುತ್ತರವೇ ಇರುವುದಿಲ್ಲ. ಅವನ ಹೃದಯದ ಬಡಿತ ಹೆಚ್ಚಾಗುತ್ತಾ ಹೋಗ್ತಿತ್ತು. ಕೆಲವು ಕ್ಷಣದ ನಂತರ ಅವನಿಗೆ ಮೆಸೇಜ್ ಒಂದು ಬರುತ್ತದೆ, ನಾವಿಲ್ಲಿ ಸೇಫ್, ನೀನು ಮನೆಯಿಂದ ಹೊರಗೆ ಬರಬೇಡ ಮತ್ತು ರೆಸ್ಕ್ಯೂಗಾಗಿ ಕಾಯ್ತಿರು. ಇದನ್ನು ಓದಿ ಜಿನುವಿಗೆ ಸ್ವಲ್ಪ ನೆಮ್ಮದಿ ಅಂತೂ ಸಿಗುತ್ತೆ. ಆದರೆ ಭಯ ಈಗಲಿತ್ತು. ಅವನ ತಂದೆ ಮತ್ತು ತಾಯಿಗೆ ಏನಾದರೂ ಆದರೆ ಏನು ಮಾಡೋದು ಅಂತ ಅವನನ್ನು ಆ ಭಯ ಒಳಗೊಳಗೆ ಕಾಡ್ತಿತ್ತು. ರಾತ್ರಿ ಆದಾಗ ಅವನು ತನ್ನ ಹತ್ತಿರದ ತಿನ್ನುವ ವಸ್ತುಗಳನ್ನು ಚೆಕ್ ಕೂಡ ಮಾಡ್ತಾನೆ. ತುಂಬಾ ಕಮ್ಮಿ ವಸ್ತುಗಳು ಉಳಿದಿದ್ದವು. ಮೊದಲು ಅವನು ಅದನ್ನು 7 ಭಾಗಗಳಾಗಿ ಮಾಡುತ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ, ಒಂದು ವೇಳೆ ರೆಸ್ಕ್ಯೂ ಟೀಮ್ ಬರಲಿಕ್ಕೆ ಟೈಮ್ ಆದರೆ ಏನು ಮಾಡೋದು ಅಂತ. ಅದನ್ನು ಅವನು ಇನ್ನೂ ಸಣ್ಣ ಸಣ್ಣ ಭಾಗವಾಗಿ ಮಾಡ್ತಾನೆ. ಈಗ ಅವನ ಹತ್ತಿರ ಸ್ವಲ್ಪ ಭರವಸೆ ಇತ್ತು, ಹಾಗೆ ಆಹಾರ. ಮರುದಿನ ಬೆಳಿಗ್ಗೆ ಅವನು ಇಂಟರ್ನೆಟ್ ಆನ್ ಮಾಡ್ತಾನೆ, ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ನೋಡಲು. ಅಲ್ಲಿ ಅವನಿಗೆ ಸಹಾಯಕ್ಕಾಗಿ ಕೂಗುತ್ತಿರುವ ಜನರ ವಿಡಿಯೋ ಕೂಡ ಸಿಗುತ್ತೆ. ಕೆಲವರು ನಡುಗುತ್ತಿದ್ದರು, ಅವನೊಬ್ಬನೇ ಅಲ್ಲ. ಆದರೆ ಅದೆಲ್ಲ ನೋಡುವುದು ಅವನಿಗೆ ಇನ್ನೂ ಭಯ ಹುಟ್ಟುವಂತೆ ಮಾಡ್ತಿತ್ತು. ಇದರಿಂದ ಪ್ರೇರಿತನಾಗಿ ಜಿನು ಕೂಡ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲು ಪ್ರಾರಂಭ ಮಾಡುತ್ತಾನೆ. ಒಂದು ವಿನಂತಿಯ ಕೂಗು ಕೂಡ ಹೇಳುತ್ತಾನೆ, ಯಾಕೆಂದರೆ ಯಾರಾದರೂ ಅವನ ಕೂಗು ಕೇಳಲಿ, ಅವನ ವಿಡಿಯೋ ಅವರಿಗೆ ಸಿಗಲಿ ಅಂತ. ನಿಧಾನವಾಗಿ ಸಮಯ ಕಳೆಯುತ್ತಾ ಹೋದಂತೆ ಅವನ ನಂಬಿಕೆಗಳು ಕೂಡ ಕುಸಿದು ಹೋಗುತ್ತವೆ. ಕೆಲವು ಜನರು ಲೈವ್ ಸ್ಟ್ರೀಮ್ ಮಾಡಿ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಿದ್ದರು. ಅವನಿಗೆ ಅರ್ಥವಾಗ್ತಿತ್ತು,
ಒಂದು ವೇಳೆ ಸಹಾಯ ಮಾಡಲು ಬರುವವರಿದ್ದರೆ ಇಷ್ಟು ಹೊತ್ತಿಗೆ ಬರ್ತಿದ್ದರು, ಆದರೆ ಇದುವರೆಗೂ ಯಾರೂ ಬರಲೇ ಇಲ್ಲ. ಆಗಲೇ ಅವನ ದೃಷ್ಟಿ ಕೋಣೆಯಲ್ಲಿಟ್ಟ ತನ್ನ ಒಂದು ಸಣ್ಣ ಡ್ರೋನ್ ಮೇಲೆ ಬೀಳುತ್ತದೆ. ಅದು ಅವನದೇ ಡ್ರೋನ್ ಆಗಿತ್ತು. ಅವನ ತಲೆಯಲ್ಲಿ ಒಂದು ಐಡಿಯಾ ಕೂಡ ಹೊಳೆಯುತ್ತೆ. ಕೂಡಲೇ ಅವನು ತನ್ನ ಮೊಬೈಲ್ ಫೋನ್ ಡ್ರೋನ್ ಜೊತೆ ಜೋಡಿಸ್ತಾನೆ ಮತ್ತು ಅದನ್ನು ಅಪಾರ್ಟ್ಮೆಂಟ್ನಿಂದ ಹೊರಗೆ ಕಳಿಸ್ತಾನೆ, ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡಲು. ಡ್ರೋನ್ನ ಕ್ಯಾಮರಾದಿಂದ ಸಿಕ್ಕ ವಿಡಿಯೋಗಳು, ಫೋಟೋಗಳು ಮೈ ಜುಮ್ ಎನ್ನುವಂತೆ ಇದ್ದವು. ಪೂರ್ತಿ ಬಿಲ್ಡಿಂಗ್ ಮತ್ತು ಕಾಲೋನಿ ಒಂದು ಭಯಾನಕ ಯುದ್ಧದ ಮೈದಾನದಂತೆ ಆಗಿತ್ತು. ಎಲ್ಲ ಕಡೆ ಕೂಗು, ಚೀರಾಟ ಮತ್ತು ಜಾಂಬಿಗಳ ರಾಶಿ. ಯಾವುದೇ ಮನುಷ್ಯ ಜೀವಂತವಾಗಿ ಕಾಣ್ತಾನೆ ಇರಲಿಲ್ಲ. ಹೇಗೆ ಅನ್ನಿಸುತ್ತಿತ್ತು ಅಂದರೆ ಈಗ ಯಾವುದೇ ಭರವಸೆ ಉಳಿದಿಲ್ಲ ಅನ್ನುವಂತೆ. ಇದೆಲ್ಲ ನೋಡಿ ಜಿನುವಿಗೆ ತಲೆ ಕೆಟ್ಟು ಹೋದಾಗ ಅನಿಸುತ್ತೆ. ತನ್ನನ್ನು ಶಾಂತಗೊಳಿಸಲು ಜಿನುವು ಮತ್ತೆ ಗೇಮ್ ಆಡಲು ಪ್ರಾರಂಭ ಮಾಡ್ತಾನೆ. ಅದನ್ನು ಅವನು ಮೊದಲು ಆಡ್ತಿದ್ದ. ಹಾಗೆ ಅವನು ಲಾಗಿನ್ ಮಾಡಿದಾಗ ಸ್ಕ್ರೀನ್ನಲ್ಲಿ ಸಿಗ್ನಲ್ ಬರುತ್ತೆ, ಸರ್ವರ್ ಡಿಸ್ಕನೆಕ್ಟೆಡ್. ಹೇಗೆ ಅನಿಸುತ್ತೆ ಅಂದರೆ ಇಂಟರ್ನೆಟ್ ಕೂಡ ವರ್ಕ್ ಮಾಡ್ತಿಲ್ಲ ಎನ್ನುವಂತೆ. ಬಹುಶಃ ಹೊರಗಿನ ಜಾಂಬಿ ಅಟ್ಯಾಕ್ ಕೂಡ ಸರ್ವರ್ನ ಸಿಸ್ಟಮನ್ನೇ ಡ್ಯಾಮೇಜ್ ಮಾಡಿತ್ತು. ಗೇಮ್ ಆಡಲು ಸಾಧ್ಯವಿಲ್ಲ, ವಿಡಿಯೋ ನೋಡಲು ಆಗಲ್ಲ. ಜಿನು ಸಿಟ್ಟಲ್ಲಿ ಯೋಚನೆ ಮಾಡ್ತಾನೆ, ಸ್ವಲ್ಪ ಹೊತ್ತು ನಿದ್ರೆ ಮಾಡುವ. ಹಾಗೆ ರಾತ್ರಿ 2:30 ಆದಾಗ ಅಚಾನಕ್ಕಾಗಿ ಕೆಳಗಿಂದ ಬರೋ ವಿಚಿತ್ರ ಸದ್ದಿನಿಂದ ಅವನ ನಿದ್ರೆ ಹಾರಿ ಹೋಗುತ್ತೆ. ಸ್ವಲ್ಪ ಚಿಂತೆ ಮತ್ತು ಉತ್ಸುಕತೆಯಿಂದ ಅವನು ಕಿಟಕಿ ಹತ್ತಿರ ಹೋಗ್ತಾನೆ. ಹಾಗೆ ಕೆಳಗೆ ಇಣುಕಿ ನೋಡ್ತಾನೆ. ಆಗಲೇ ಅವನ ಕಿವಿಯ ಹತ್ತಿರದಿಂದ ಗುಂಡೊಂದು ಹಾರಿ ಹೋಗುತ್ತೆ. ಒಂದು ಕ್ಷಣಕ್ಕೆ ಅವನು ಅವಾಕ್ಕಾಗಿ ಬಿಡ್ತಾನೆ. ಮತ್ತೆ ಅವನು ಏನು ನೋಡ್ತಾನೆ ಅದು ಅವನನ್ನು ಮತ್ತಷ್ಟು ಬೆರಗುಗೊಳಿಸುತ್ತೆ. ಒಬ್ಬಳು ಮಹಿಳಾ ಪೊಲೀಸ್ ಆಫೀಸರ್ ಒಬ್ಬಳೆ ಆ ಜಾಂಬಿಗಳೊಂದಿಗೆ ಹೋರಾಡುತ್ತಿದ್ದಳು. ಅವಳು ಅಸಲಿಗೆ ಧೈರ್ಯವಂತೆ ಆಗಿದ್ದಳು. ಹೆದರದೆ ಗುಂಡುಗಳಿಂದ ಆ ಜಾಂಬಿಗಳನ್ನು ನೆಲಕ್ಕೆ ಉರುಳಿಸುತ್ತಿದ್ದಳು. ಆದರೆ ಪ್ರತಿ ಗುಂಡಿನ ಸದ್ದು ಹೆಚ್ಚಿನ ಜಾಂಬಿಗಳನ್ನು ಅವಳತ್ತ ಹೋಗುವಂತೆ ಸೆಳೆಯುತ್ತಿತ್ತು. ಈಗ ಅವಳ ರೈಫಲ್ನ ಗುಂಡುಗಳು ಮುಗಿದಿದ್ದವು. ಹಾಗೆ ಅವಳು ರೀಲೋಡ್ ಮಾಡಲು ಪ್ರಯತ್ನ ಪಟ್ಟಾಗ ಒಂದು ಜಾಂಬಿ ಸಡನ್ ಆಗಿ ಅವಳ ಮೇಲೆ ದಾಳಿ ಮಾಡುತ್ತದೆ ಹಾಗೂ ಅವಳನ್ನು ನೆಲದ ಮೇಲೆ ಬೀಳಿಸುತ್ತದೆ. ಈಗ ಅವಳು 4 ಕಡೆಯಿಂದ ಸುತ್ತುವರೆದಿದ್ದಳು. ಜಾಂಬಿಗಳು ಅವಳ ಮೇಲೆ ಮುಗಿಬೀಳುತ್ತವೆ. ಸೋಲುತ್ತವಳು ತನ್ನ ಗನ್ ಎತ್ತಿಕೊಳ್ಳುತ್ತಾಳೆ, ತನ್ನ ತಲೆಗೆ ಗುರಿ ಇಡುತ್ತಾಳೆ. ಸ್ವತಃ ತನ್ನ ಕೊಲ್ಲಲು ಬಯಸಿದ್ದಳು. ಮಾತ್ರ ಇದನ್ನು ಮಾಡಲು ಕೂಡ ಅವಳಿಗೆ ಅವಕಾಶ ಸಿಗುವುದೇ ಇಲ್ಲ. 2 ಜಾಂಬಿಗಳು ಅವಳ ಕೈಗಳನ್ನು ಹಿಡಿದು ಎಳೆಯುತ್ತಾ ಪಾರ್ಕಿಂಗ್ನತ್ತ ಹೋಗುತ್ತವೆ. ಅಲ್ಲಿ ಮೊದಲೇ ಹಲವಾರು ಜಾಂಬಿಗಳು ಮೊದಲೇ ಅಡಗಿದ್ದವು. ಈ ದೃಶ್ಯ ನೋಡಿ ಜಿನುವಿನ ಕಣ್ಣುಗಳು ಕಣ್ಣೀರಿಂದ ತುಂಬುತ್ತವೆ. ಇದೆಲ್ಲ ಚುಪ್ಚಾಪಾಗಿ ನೋಡಲು ಅವನಿಂದ ಸಾಧ್ಯವಿರಲಿಲ್ಲ. ಅವನು ತನ್ನ ಶಕ್ತಿ ಎಲ್ಲ ಬಳಸಿ ಕೂಗಲು ಆರಂಭಿಸ್ತಾನೆ, ಯಾಕೆಂದರೆ ಆ ಜಾಂಬಿಗಳು ಆ ಮಹಿಳೆಯನ್ನು ಬಿಟ್ಟು ಅವನತ್ತ ಬರಲಿ ಅಂತ. ಮಾತ್ರ ಅಷ್ಟು ಹೊತ್ತಿಗೆ ತಡವಾಗಿ ಹೋಗಿತ್ತು. ಆ ಮಹಿಳೆ ಉಳಿಯಲ್ಲ. ಹಾಗೆ ಅವನ ಪ್ರಯತ್ನ ಕೆಲಸಕ್ಕೆ ಬರುವುದಿಲ್ಲ. ಈಗ ಹೊಸ ತೊಂದರೆ ಅವನ ಮನೆಯ ಬಾಗಿಲಿನ ತನಕ ಬಂದಿತ್ತು. ಒಂದು ಕೆಲಸ ಮಾಡಲು ಹೋಗಿ ಮತ್ತೊಂದು ಕೆಲಸ ಮಾಡಿದ್ದ. ಅಚಾನಕ್ಕಾಗಿ ಒಂದು ಜೋರದ ಸ್ಫೋಟದ ಸದ್ದು ಕೇಳಿಸುತ್ತೆ. ಡೋರ್ನ ಹಿಂದಿದ್ದ ಫ್ರಿಡ್ಜ್ ಜೋರಾಗಿ ಅಲಡುತ್ತೆ. ಯಾರೋ ಹೊರಗಿಂದ ಆ ಡೋರ್ಗೆ ಒದ್ದು ಬಿಟ್ಟಿದ್ದಾರೆ. ಅದು ಬೇರೆ ಏನೂ ಆಗಿರದೆ ಅದೇ ಭಯಾನಕ ಜಾಂಬಿ ಆಗಿತ್ತು. ಆ ಜಾಂಬಿ ಅವನ ನೆರೆಮನೆಯ ಸಾಂಗ್ಚುನ ಕೊಂದು ಬಿಟ್ಟಿತ್ತು. ಅದು ಈಗ ನೇರವಾಗಿ ಜುನುವಿನತ್ತ ಬರತೊಡಗಿತ್ತು. ಜುನು ಹೆದರಿಕೆಯಲ್ಲಿ ಮತ್ತೊಮ್ಮೆ ಫ್ರಿಡ್ಜಿನ ಡೋರ್ನತ್ತ ತಳ್ಳುವ ಪ್ರಯತ್ನ ಮಾಡ್ತಾನೆ. ಆ ಜಾಂಬಿ ಮಾತ್ರ ಎಷ್ಟೊಂದು ಬಲಶಾಲಿ ಆಗಿತ್ತು ಅಂದರೆ ಯಾವಾಗ ಬೇಕಾದರೂ ಡೋರ್ನ ಒಡೆದು ಒಳಗೆ ನುಗ್ಗಬಹುದಿತ್ತು. ಇದರ ನಡುವೆ ಜುನುವಿನ ತಲೆಯಲ್ಲಿ ಒಂದು ಐಡಿಯಾ ಕೂಡ ಫ್ಲಾಶ್ ಆಗುತ್ತೆ. ಈ ಜಾಂಬಿಗಳು ಸ್ಮಾರ್ಟ್ ಅಂತೂ ಅಲ್ಲ, ಆದರೆ ನಾನು ಸ್ಮಾರ್ಟ್ ಇದ್ದೇನೆ. ಹಾಗೆ ಜಾಂಬಿ ಡೋರ್ ಒಡೆಯಲು ಪ್ರಯತ್ನ ಪಟ್ಟಾಗ ಜುನು ಓಡುತ್ತಾ ಬಾಲ್ಕನಿ ಹತ್ತಿರ ಹೋಗ್ತಾನೆ. ಹೆಚ್ಚು ಯೋಚನೆ ಮಾಡದೆ ರೈಲಿಂಗ್ನಿಂದ ಕೆಳಗೆ ನೇತಾಡ್ತಾನೆ. ಜಾಂಬಿ ಅವನನ್ನು ಹಿಂಬಲಿಸುತ್ತಾ ಚಂಗನ ನೆಗೆದು ಬಿಡುತ್ತೆ. ಅದು ಅಷ್ಟು ಮೇಲಿಂದ ನೇರ ಕೆಳಗೆ ಬಿದ್ದು ಸಾಯುತ್ತದೆ. ಜಿನು ಹೇಗೂ ಕಷ್ಟದಲ್ಲಿ ಬಾಲ್ಕನಿಯ ಗ್ರಿಲ್ ಹಿಡಿತಾನೆ. ಕಷ್ಟದಲ್ಲಿ ಬ್ಯಾಲೆನ್ಸ್ ಮಾಡುತ್ತಾ ವಾಪಸ್ಸು ಮೇಲೆ ಹತ್ತುತ್ತಾನೆ. ಮತ್ತೊಮ್ಮೆ ಅವನು ಅಪಾಯದಿಂದ ಪಾರಾಗಿದ್ದ. ಅವನಿಗೆ ಗಾರ್ಯವಾಗಿತ್ತು, ಇನ್ನು ಇಂಥ ಸಿಚುವೇಶನ್ ಬರ್ತಾ ಇದ್ರೆ ಜಾಸ್ತಿ ದಿನ ಬದುಕಲು ಸಾಧ್ಯವಿಲ್ಲವೆನ್ನುವುದು. ಜಿನು ಹಾಗೆ ಕೆಳಗೆ ನೋಡಿದಾಗ ಅವನ ಹೃದಯ ಕರಗಿ ಹೋಗುತ್ತೆ. ಯಾರನ್ನು ಅವನು ಉಳಿಸಲು ಬಯಸಿದ್ದ ಆ ಧೈರ್ಯವಂತ ಮಹಿಳೆ, ಅವಳು ಈಗ ಸ್ವತಃ ಜಾಂಬಿ ಆಗಿದ್ದಳು. ಅವಳು ನೋಡಿ ಅವನಿಗೆ ಅನಿಸುತ್ತೆ ಮಾನವೀಯತೆ ಸೋತು ಹೋಗಿದೆ ಎನ್ನುವುದು. ಈಗ ಜಿನು ಪೂರ್ತಿಯಾಗಿ ಒಡೆದು ಹೋಗಿದ್ದ. ಅವನು ತನ್ನ ಫ್ಲ್ಯಾಟ್ನ ಬಾಗಿಲು ಇನ್ನಷ್ಟು ಗಟ್ಟಿಯಾಗಿ ಬಂದ್ ಮಾಡ್ತಾನೆ. ತನ್ನ ಸ್ವತಃ ಈ ಜಗತ್ತಿನಿಂದ ಬೇರೆ ಆಗಿಡುವಂತೆ. ಹೊರಗಿನ ಜಗತ್ತಿನ ಮೇಲೆ ತನ್ನ ನಂಬಿಕೆ ಬಿಟ್ಟು ಬಿಡ್ತಾನೆ. ಅವನ ಜೀವನ ಈಗ ಕೇವಲ 4 ಗೋಡೆಗಳ ಮಧ್ಯೆ ಇತ್ತು. ಅವನು ತನ್ನ ತಂದೆ ಹಳೆ ಡ್ರಿಂಕ್ಸ್ ಬಾಟಲ್ ತೆಗಿತಾನೆ ಮತ್ತು ನಿಧಾನವಾಗಿ ಕುಡಿಯಲು ಪ್ರಾರಂಭಿಸ್ತಾನೆ. ಹಸಿವಾದಾಗ ಇನ್ಸ್ಟಂಟ್ ನೂಡಲ್ಸ್ ತಿಂತಾನೆ. ಸುಸ್ತಾದಾಗ ಮಲಗ್ತಾನೆ. ಮನಸ್ಸು ಒಡೆದಾಗ ಅಳ್ತಾನೆ. ಒಂದು ವಿಚಿತ್ರ ದಿನಚರಿ ಅವನ ಜೀವನದ ಒಂದು ಭಾಗವಾಗುತ್ತೆ. ಆದರೆ ಈ ದಿನಚರಿ ಜಾಸ್ತಿ ದಿನ ಉಳಿಯುವುದೇ ಇಲ್ಲ. ನಿಧಾನವಾಗಿ ಅವನ ಹತ್ತಿರದ ತಿನ್ನುವ ಕುಡಿಯುವ ವಸ್ತುಗಳು ಕಮ್ಮಿಯಾಗುತ್ತಾ ಹೋಗುತ್ತವೆ. ಈಗ ಸಿಚುವೇಶನ್ ಇನ್ನಷ್ಟು ಕೆಟ್ಟದಾಗಿತ್ತು. ಅವನಿಗೆ ಅನಿಸುತ್ತೆ ಅವನ ಅಂತ್ಯ ಈಗ ಹತ್ತಿರವಾಗಿದೆ. ಆಗಲೇ ಅದೃಷ್ಟ ಕೊನೆಯ ಬಾರಿ ಸೂಚನೆ ಕೊಡುತ್ತದೆ. ಅವನ ಮೊಬೈಲ್ಗೆ ಅವನ ಅಮ್ಮನ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಆದರೆ ಸಿಗ್ನಲ್ ತುಂಬಾ ವೀಕ್ ಆಗಿತ್ತು. ಮೆಸೇಜ್ ಪ್ಲೇ ಆಗ್ತಾನೆ ಇರಲಿಲ್ಲ. ಜಿನು ಒಂದು ದೊಡ್ಡ ರಿಸ್ಕ್ ತಗೊಳ್ತಾನೆ.
ಅವನು ತನ್ನ ಅಪಾರ್ಟ್ಮೆಂಟ್ನ ಕಿಟಕಿಯಿಂದ ಹೊರಗೆ ಹತ್ತುತ್ತಾನೆ. ಯಾಕೆಂದರೆ ಮೊಬೈಲ್ನಲ್ಲಿ ಒಳ್ಳೆ ನೆಟ್ವರ್ಕ್ ಸಿಗುವಂತೆ ಆಗಲು. ಹೇಗೆ ಅವನು ಸಿಗ್ನಲ್ ಹುಡುಕಿದಾಗ ಆ ಮೆಸೇಜ್ ಅವನು ಕೇಳಿದಾಗ ಅವನ ಹೃದಯ ಹಾರಿ ಹೋದಂತೆ ಆಗುತ್ತೆ. ಮೆಸೇಜ್ನಲ್ಲಿ ಅವನ ಡ್ಯಾಡ್ ಮತ್ತು ಮಾಮ್ನ ಹೃದಯ ವಿದ್ರವಕ್ಕ ಕೂಗು ಇತ್ತು. ಜಾಂಬಿಗಳು ಅವರ ಮೇಲೆ ದಾಳಿ ಮಾಡಿದ್ದವು. ಜುನು ಕೇವಲ ಕೇಳುತ್ತಲೇ ಇದ್ದ. ಮತ್ತೆ ಈಗ ಅವನಿಗಾಗಿ ಯಾರು ಉಳಿದಿರಲಿಲ್ಲ. ಡ್ಯಾಡ್ ಮತ್ತು ಮಾಮ್ನ ಸಾವು ಅವನನ್ನು ಒಳಗಿಂದ ಒಡೆದು ಹೋಗುವಂತೆ ಮಾಡಿತ್ತು. ಈಗ ಅವನಿಗೆ ಅನ್ನಿಸುತ್ತೆ ಜೀವಿಸಲು ಯಾವುದೇ ಅರ್ಥ ಕೂಡ ಇಲ್ಲ, ಇನ್ನು ಬದುಕಿ ಏನು ಪ್ರಯೋಜನ. ಆದರೆ ಅವನು ಸೋಲು ಒಪ್ಪುವ ಬದಲು ತನ್ನ ಒಳಗಿನ ನೋವು ಹೊರಗೆ ಹಾಕಲು ತೀರ್ಮಾನ ಮಾಡ್ತಾನೆ. ಅವನು ಕೋಪ ಮತ್ತು ಆತಂಕದಲ್ಲಿದ್ದ. ಕೂಡಲೇ ಡೋರ್ ಓಪನ್ ಮಾಡಿ ಎದುರು ಕಾಣಿಸಿದ್ದ ಜಾಂಬಿ ಮೇಲೆ ದಾಳಿ ಮಾಡ್ತಾನೆ. ಬೇಕಂತೆಲ್ಲ ಶಬ್ದ ಕೂಡ ಮಾಡುತ್ತಾನೆ. ಏಕೆಂದರೆ ಇನ್ನಷ್ಟು ಜಾಂಬಿಗಳು ಅವನತ್ತಲ್ಲೇ ಬರಲು ಯಾವುದೇ ರಿಯಾಕ್ಷನ್ ಬರದಿದ್ದಾಗ ಹೆದರುತ್ತಾ ಅವನು ಒಂದೇ ಹೆಜ್ಜೆ ಹೊರಗೆ ಇಡ್ತಾನೆ. ಹಾಗೆ ಅವನು ಹೊರಗೆ ಬಂದಾಗ ಎದುರಲ್ಲಿ ಜಾಂಬಿಗಳ ಒಂದು ದೊಡ್ಡ ಗುಂಪು ಅವನತ್ತ ಓಡಿ ಬರಲು ಪ್ರಾರಂಭಿಸುತ್ತೆ. ಜಿನು ತಯಾರಾಗಿದ್ದ, ಮಾತ್ರ ಒಳಗಿಂದ ತುಂಬಾನೇ ಹೆದರಿದ್ದ. ಅವನು ಓಡ್ತಾನೆ ಹುಚ್ಚನ ಥರ. ಎಲ್ಲ ಕಡೆ ಕೇವಲ ಸಾವಿನ ನೆರಳು ಆವರಿಸಿತ್ತು. ಬೇಗನೆ ದಾರಿಯಲ್ಲಿ ಸಿಕ್ಕ ಲಿಫ್ಟ್ನ ಬಟನ್ ಪ್ರೆಸ್ ಕೂಡ ಮಾಡ್ತಾನೆ. ದುರದೃಷ್ಟ ಅನ್ನುವ ಹಾಗೆ ಮತ್ತೊಂದು ಜಾಂಬಿಗಳ ದೊಡ್ಡ ಗುಂಪು ಅವನ ಮೇಲೆ ಮುಗಿಬೀಳುತ್ತದೆ. ಹೇಗೋ ಅವನು ಉಸಿರು ಬಿಗಿ ಹಿಡಿದು ಹತ್ತಿರದ ಕಸದ ಡಬ್ಬದ ಹತ್ತಿರ ಅವಿತುಕೊಳ್ಳುತ್ತಾನೆ. ಉಸಿರಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದ. ಜಾಂಬಿಗಳು ಅವನ ಹತ್ತಿರದಿಂದ ಹಾದು ಹೋಗುತ್ತವೆ. ಅವನನ್ನು ನೋಡಿ ಕೂಡ ಇರುವುದಿಲ್ಲ. ಸಮಯ ಸಿಕ್ಕಂತೆ ಅವನು ಬೇಗನೆ ತನ್ನ ಅಪಾರ್ಟ್ಮೆಂಟ್ನತ್ತ ಓಡುತ್ತಾನೆ. ಆಗಲೇ ಅವನಿಗೆ ಹಿಂದಿನಿಂದ ಯಾರದ್ದು ಹೆಜ್ಜೆ ಸಪ್ಪಳ ಕೇಳಿಸುತ್ತದೆ. ಖುಷಿಯ ವಿಷಯ ಅಂದರೆ ಹಿಂದೆ ಬರುತ್ತಿದ್ದ ಜಾಂಬಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಜುನುವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹೆಚ್ಚು ತಡ ಮಾಡಿದ ಜುನು ಅಪಾರ್ಟ್ಮೆಂಟ್ನ ಬಾಗಿಲು ಬೇಗನೆ ತೆರೆತಾನೆ. ತನ್ನ ಒಳಗೆ ಬಂದು ಕೂಡ ಮಾಡುತ್ತಾನೆ. ಅವನು ಮಾಡಿದ ಸಣ್ಣ ಶಬ್ದ ಜಾಂಬಿನ ಆಕರ್ಷಣೆ ಮಾಡತೊಡಗಿತ್ತು. ಆಶ್ಚರ್ಯಗೊಳಿಸುವ ಮಾತು ಏನೆಂದರೆ ಕೆಲವು ಜಾಂಬಿಗಳು ಅವುಗಳು ಮನುಷ್ಯ ಆಗಿದ್ದಾಗಿನ ನೆನಪುಗಳನ್ನು ನೆನಪು ಇಟ್ಟಿದ್ದವು. ಅವುಗಳು ಬಾಗಿಲು ತೆರೆಯಲು ಪ್ರಯತ್ನ ಮಾಡುತ್ತವೆ. ಅವುಗಳಿಗೆ ಬಾಗಿಲು ತೆರೆದ ಅಭ್ಯಾಸ ಇರುವಂತೆ. ಮಾತ್ರ ಸ್ವಲ್ಪ ಹೊತ್ತಿನ ಬಳಿಕ ಸೋತು ಸುಮ್ಮನಾಗುತ್ತವೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತವೆ. ಆ ರಾತ್ರಿ ಜುನು ಅರಿತುಕೊಂಡಿದ್ದ ಅವನ ಪ್ರಯಾಣ ಇನ್ನೂ ಮುಗಿದಿದೆ. ತಂದೆ ತಾಯಿಯ ಸಾವು, ಹಸಿವು ಮತ್ತು ಭಯ ಇದೆಲ್ಲ ಅವನನ್ನು ಒಳಗಿಂದ ಕಂಗೆಟ್ಟು ಹೋಗುವಂತೆ ಮಾಡಿತ್ತು. ಅವನು ಸ್ವತಃ ಸೋಲೊಪ್ಪಿಕೊಂಡಿದ್ದ. ತನ್ನ ಒಳಗಿನ ಎಲ್ಲ ಭರವಸೆಗಳು ಮುಗಿದು ಹೋದಾಗ ಅವನು ತನ್ನ ಮೊಬೈಲ್ ಕ್ಯಾಮರಾ ಎದುರು ಕೊನೆಯ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಅದು ಒಂದು ವಿದಾಯವಾಗಿತ್ತು ಜಗತ್ತಿಗೆ ಮತ್ತು ಅವನಿಗೆ. ಅವನಿಗೆ ಈ ಜಗತ್ತನ್ನು ಬಿಟ್ಟು ಹೋಗಲು ಬಯಸ್ತಾನೆ. ಹಾಗೆ ಅವನು ತಾನು ಅಂತ್ಯ ಮಾಡಲು ಪ್ರಯತ್ನ ಪಟ್ಟಾಗ ಅದೇ ಕ್ಷಣ ಅವನ ಫ್ಲಾಟ್ನ ಕಿಟಕಿ ಹತ್ತಿರ ಒಂದು ಹೊಳೆಯ ಬೆಳಕು ಕಾಣಿಸುತ್ತೆ. ಆ ಬೆಳಕು ಹತ್ತಿರದ ಬಿಲ್ಡಿಂಗ್ನಿಂದ ಬರುತ್ತಿತ್ತು. ಜಿನ್ನು ಅಚಾನಕ್ಕಾಗಿ ನಿಂತು ಬಿಡುತ್ತಾನೆ. ಅವನ ಗಮನ ಆ ಬೆಳಕಿನ ಮೇಲೆ ಬೀಳುತ್ತದೆ. ಆಗಲೇ ಅವನಿಗೆ ಅಲ್ಲಿ ಒಬ್ಬಳು ಹುಡುಗಿ ಕಾಣಿಸ್ತಾಳೆ. ಅವನಂತೆ ಯಂಗ್, ಬುದ್ಧಿವಂತೆ ಮತ್ತು ಜೀವಂತ. ಅವಳು ರೆಡ್ ಟಾರ್ಚಿನಿಂದ ಸನ್ನೆ ಮಾಡಿ ಜಿನುವಿನತ್ತ ನೋಡ್ತಾಳೆ. ಬಾಯಲ್ಲಿ ಒಂದೇ ಶಬ್ದ ಹೇಳುತ್ತಾಳೆ, ಇಡಿಯಟ್. ಆದರೆ ಈ ಬೈಗುಳ ಜಿನುವಿಗೆ ಯಾವುದೇ ಹುಡುಗರಿಗಿಂತ ಕಮ್ಮಿ ಇರಲಿಲ್ಲ. ಇಂಥ ಸನ್ನಿವೇಶದಲ್ಲೂ ಯಾರೊಬ್ಬರು ಜೀವಂತ ಸಿಕ್ಕಿದ್ದು ಅವನನ್ನು ಮತ್ತೆ ಬದುಕಲು ಪ್ರೇರೇಪಿಸುತ್ತೆ. ಅವನು ಕೂಡ ನಸುನಗುತ್ತಾ ಕೈ ಅಲ್ಲಾಡಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಹುಡುಗಿ ಕೈ ಸನ್ನೆ ಮಾಡಿ ಹೇಳುತ್ತಾಳೆ. ಬೆಳಿಗ್ಗೆ 7 ಗಂಟೆಗೆ ಅವಳು ಅವನ ಹತ್ತಿರ ಮಾತಾಡ್ತಾಳೆ. ನಂತರ ಇಬ್ಬರು ತಮ್ಮ ಕೋಣೆಗೆ ಹೋಗುತ್ತಾರೆ. ಆ ಹುಡುಗಿ ಹೆಸರು ಕಿಮ್ಮಿಯೋ ಬೀನ್ ಆಗಿತ್ತು. ಅವಳು ಕೂಡ ಜಿನುವು ಜೀವಂತ ಇದ್ದಂತೆ ಜೀವಂತ ಇದ್ದಳು. ಅವಳಲ್ಲಿ ಒಂದು ವಿಷಯ ವಿಶೇಷವಾಗಿತ್ತು. ಅವಳು ಈ ಸರ್ವೈವಲ್ ಸಿಚುವೇಶನಲ್ಲಿ ಹೆಚ್ಚು ತಿಳುವಳಿಕೆ ಇರುವವಳು, ಹಾಗೆ ಸಮರ್ಥಳು ಆಗಿದ್ದಳು. ಕಿಮ್ ತನ್ನ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಸುರಕ್ಷಿತಗೊಳಿಸಿದ್ದಳು. ಒಳಗಡೆ ತಿನ್ನುವ ವಸ್ತು ಒಟ್ಟುಗೂಡಿಸಿ ಇಟ್ಟಿದ್ದಳು. ಪ್ರತಿ ವಸ್ತುವನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗ ಮಾಡ್ತಿದ್ದಳು. ಹಾಗೆ ಅವಳ ಕೋಣೆಯಲ್ಲಿ ಹಲವಾರು ರೀತಿಯ ಟ್ರ್ಯಾಪ್ಸ್ ಕೂಡ ಹಾಕಿದ್ದಳು. ಒಂದು ವೇಳೆ ಯಾವುದಾದ್ರೂ ಜಾಂಬಿ ಒಳಗೆ ಬಂದರೂ ಕೂಡ ಅದು ಜೀವಂತ ಉಳಿಬಾರದು ಅಂತ. ಮರುದಿನ ಬೆಳಿಗ್ಗೆ ಇಬ್ಬರು ಸನ್ನೆ ಮೂಲಕ ಒಬ್ಬರಿಗೊಬ್ಬರು ಹೆಸರು ಹೇಳುತ್ತಾರೆ. ಜಿನು ಆಗ ತುಂಬಾನೇ ಖುಷಿಯಾಗಿದ್ದ. ಆದರೆ ಆ ಸಮಯದಲ್ಲಿ ಅವನಿಗೆ ತುಂಬಾನೇ ಹಸಿವು ಆಗಿತ್ತು. ಕಿಮ್ ಅವನ ಪರಿಸ್ಥಿತಿ ನೋಡಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಅವನಿಗೆ ತಿನ್ನಲು ಏನಾದರೂ ಕಳಿಸಲೇಬೇಕು. ಅವಳು ಒಂದು ಪ್ಲಾನ್ ಕೂಡ ಮಾಡುತ್ತಾಳೆ. ಕೂಡಲೇ ಒಂದು ಬೇಸ್ಬಾಲ್ನಲ್ಲಿ ಹಗ್ಗ ಕಟ್ಟಿ ಅದನ್ನು ಹತ್ತಿರದ ಬಿಲ್ಡಿಂಗ್ ಒಳಗೆ ಬಿಸಾಡಲು ಪ್ರಯತ್ನ ಮಾಡ್ತಾಳೆ. ಯಾಕೆಂದರೆ 2 ಅಪಾರ್ಟ್ಮೆಂಟ್ಗಳನ್ನು ಒಂದು ರೀತಿ ಜೋಡಿಸಲು. ದುರದೃಷ್ಟ ಅನ್ನುವಂತೆ ದೂರದ ಅಂದಾಜು ಒಂದು ರೀತಿಯಲ್ಲಿ ತಪ್ಪಾಗುತ್ತೆ. ಕಿಮ್ನ ಅದೃಷ್ಟ ಅನ್ನುವಂತೆ ಜಿನುವಿಗೆ ಅರ್ಥವಾಗುತ್ತೆ ಕಿಮ್ ಏನು ಮಾಡಲು ಬಯಸ್ತಾಳೆ ಎನ್ನುವುದು. ಅವನು ಬೇಗನೆ ತನ್ನ ಡ್ರೋನ್ ತೆಗೆದು ಅದರಲ್ಲಿ ಹಗ್ಗ ಕಟ್ಟಿ ಅದನ್ನು ಹಾರಿಸುತ್ತಾ ಕಿಮ್ ಹತ್ತಿರ ಕಳಿಸ್ತಾನೆ. ಈ ಐಡಿಯಾ ಕೆಲಸ ಮಾಡುತ್ತೆ. ಸ್ವಲ್ಪ ಹೊತ್ತಲ್ಲಿ ಕಿಮ್ ಫುಡ್ ಪ್ಯಾಕೆಟ್ ಅದಕ್ಕೆ ಕಟ್ಟಿ ಅವನತ್ತ ಕಳಿಸ್ತಾಳೆ. ಜಿನುವ ಮುಖದಲ್ಲಿ ಮೊದಲ ಸಲ ಒಂದು ನಗು ಮೂಡುತ್ತೆ. ಅವನು ಹಲವಾರು ದಿನಗಳ ನಂತರ ರುಚಿಯಾದ ಆಹಾರ ಹೊಟ್ಟೆ ತುಂಬ ತಿಂತಾನೆ. ಆದರೆ ಆ ನೆಮ್ಮದಿ ಜಾಸ್ತಿ ಹೊತ್ತಿನ ತನಕ ಉಳಿಯಲ್ಲ. ಅಚಾನಕ್ಕಾಗಿ ಒಬ್ಬ ಜಾಂಬಿ ಆಗಿದ್ದ ಫೈರ್ಮ್ಯಾನ್ ದೃಷ್ಟಿ ಆ ಹಗ್ಗದ ಮೇಲೆ ಮತ್ತು ಬೇಸ್ಬಾಲ್ ಮೇಲೆ ಬೀಳುತ್ತೆ. ಅವನು ನಿಧಾನವಾಗಿ ಆ ದಿಕ್ಕಿನಲ್ಲಿ ಮೇಲೆ ಹೋಗಲು ಶುರು ಮಾಡ್ತಾನೆ. ಜಿನು ಬೇಗನೆ ಕಿಮ್ಗೆ ಎಚ್ಚರ ಕೂಡ ಮಾಡ್ತಾನೆ. ಕಿಮ್ ಹಗ್ಗ ಬಿಡಿಸಲು ಪ್ರಯತ್ನ ಮಾಡ್ತಾಳೆ. ಆಗಲೇ ಜಾಂಬಿ ಜೋರಾಗಿ ಹಗ್ಗ ಎಳೆಯುತ್ತೆ. ಅದರ ಪರಿಣಾಮ ಕಿಮ್ ಮೇಲೆ ಒಂದು ಭಾರವಾದ ಟೇಬಲ್ ಬೀಳುತ್ತದೆ. ಅವಳು ಪ್ರಜ್ಞೆ ತಪ್ಪುತ್ತಾಳೆ.
ಈಗ ಪರಿಸ್ಥಿತಿ ಇನ್ನೂ ಹಾಳಾಗಿತ್ತು. ಆ ಜಾಂಬಿ ಯಾವುದೇ ಸಾಮಾನ್ಯ ಜಾಂಬಿ ಅಂತ ಇರಲಿಲ್ಲ. ಅದರ ಒಳಗೆ ಮನುಷ್ಯರಂತೆ ಯೋಚಿಸುವ ಶಕ್ತಿ ಉಳಿದಿತ್ತು. ಆ ಜಾಂಬಿ ನೇರವಾಗಿ ಬಿಲ್ಡಿಂಗ್ನ ಗೋಡೆ ಮೇಲೆ ಹತ್ತುವ ಪ್ರಯತ್ನ ಮಾಡುತ್ತೆ. ಕಿಮ್ನ ಕೋಣೆತ್ತ ಹೋಗುತ್ತಿತ್ತು. ಜನು ಒಂದು ಗ್ಲಾಸ್ ಬಾಟಲ್ ಹಿಡಿದು ಅದನ್ನು ಜಾಂಬಿ ಹತ್ತ ಬಿಸಾಡ್ತಾನೆ, ಏಕೆಂದರೆ ಅದರ ಗಮನ ತಪ್ಪಿಸಲು. ಮಾತ್ರ ಅದು ಯಾವುದು ಪ್ರಯೋಜನಕ್ಕೆ ಬಾರದಂತೆ ಇತ್ತು. ಅವನು ನಿಲ್ಲುವವನಂತೆ ಕಾಣ್ತಾ ಇರಲಿಲ್ಲ. ಈಗ ಕೊನೆಯ ಪ್ರಯತ್ನ ಅನ್ನುವಂತೆ ಜನು ಮತ್ತೊಮ್ಮೆ ಡ್ರೋನ್ ಹಾರಿಸ್ತಾನೆ. ಈ ಬಾರಿ ಅದು ಜಾಂಬಿ ಮುಖದತ್ತ ಹೋಗಿ ಅದಕ್ಕೆ ತೊಂದರೆ ಕೊಡುವಂತೆ ಮಾಡ್ತಾನೆ. ಈ ಕೆಲಸ ಸ್ವಲ್ಪ ಹೊತ್ತಿನ ತನಕ ಕೆಲಸ ಮಾಡುತ್ತೆ. ಜಾಂಬಿ ಕೋಪದಲ್ಲಿ ಡ್ರೋನ್ ಮೇಲೆ ಜೋರಾಗಿ ಅಟ್ಯಾಕ್ ಮಾಡಿದಾಗ ಅದು ಕೆಳಗೆ ಬೀಳುತ್ತದೆ. ಇನ್ನೇನು ಜಾಂಬಿ ಕಿಮ್ನ ಕೋಣೆ ಒಳಗೆ ನುಸುಳುತ್ತೆ ಅನ್ನುವಾಗ ಅದೃಷ್ಟ ಅನ್ನುವ ಹಾಗೆ ಕಿಮ್ಗೆ ಪ್ರಜ್ಞೆ ಬರುತ್ತದೆ. ಅವಳು ಆ ಜಾಂಬಿನ ಹೊಡೆದು ತನ್ನ ಬಚಾವ್ ಮಾಡುತ್ತಾಳೆ. ಅದೇ ಸಂಜೆ ಜೋರು ಮಳೆ ಶುರುವಾಗುತ್ತೆ. ಇಬ್ಬರು ಈ ಸಂದರ್ಭ ಸರಿಯಾಗಿ ಬಳಸಿಕೊಳ್ತಾರೆ. ಅವರು ಪಾತ್ರೆಗಳನ್ನು ಹೊರಗಿಡ್ತಾರೆ ನೀರು ಸಂಗ್ರಹಣೆ ಮಾಡಲು. ಅಷ್ಟು ದಿನಗಳ ನಂತರ ಅವರಿಗೆ ನೀರು ಕಾಣಿಸುತ್ತೆ. ಮಳೆ ಬಂದು ನೀರು ಸಂಗ್ರಹಣೆ ಆಗುತ್ತೆ. ನಂತರ ಕಿಮ್ ದುರ್ಬೀನಿಂದ ನೋಡ್ತಿರುವಾಗ ಅವಳಿಗೆ ಕುತೂಹಲಕಾರಿ ವಿಷಯ ಕಾಣಿಸುತ್ತೆ. ಹತ್ತಿರದ ಒಂದು ಬಿಲ್ಡಿಂಗ್ನ 8ನೇ ಫ್ಲೋರ್ನಲ್ಲಿ ಯಾವುದೇ ಜಾಂಬಿ ಇರಲಿಲ್ಲ. ಬಹುಶಃ ಅಲ್ಲಿ ಏನೋ ವಿಶೇಷವಿತ್ತು ಅಥವಾ ಒಂದು ಅವಕಾಶ. ಸಮಯ ಈಗ ಬೇಗನೆ ಸರಿತಿತ್ತು. ಮಾತ್ರ ಅವರ ಹತ್ತಿರ ತಿನ್ನಲು ಉಳಿದಿದ್ದ ಆಹಾರ ಅದು ಇನ್ನೇನು ಮುಗಿದು ಹೋಗಲಿತ್ತು. ಸಿಚುವೇಶನ್ ಯಾವ ರೀತಿ ಆಗಿತ್ತು ಅಂದರೆ, ಅವರು ಜೀವಂತ ಇರಬೇಕಾದ್ರೆ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಹೋಗಿ ತಿನ್ನಲು ಏನಾದರೂ ವ್ಯವಸ್ಥೆ ಮಾಡಲೇಬೇಕಿತ್ತು. ಭಯ ಇದ್ದರೂ ಹೊರಗಡೆ ಹೋಗಲೇಬೇಕಾದ ಸಿಚುವೇಶನ್. ಹಸಿವು ಜೀವ ಹಿಂಡುತ್ತಿತ್ತು. ಆ ರಾತ್ರಿ ಜುನು ನಿರ್ಧಾರ ಮಾಡುತ್ತಾನೆ, ಅವನೇ ಸ್ವತಃ ಹೋಗಿ ತಿನ್ನಲು ಏನಾದರೂ ಹುಡುಕ್ತಾನೆ. ಹಾಗಾಗಿ ಕಾಲುಗಳಿಗೆ ಬಟ್ಟೆ ಕಟ್ಟುತ್ತಾನೆ. ನಡೆಯುವಾಗ ಯಾವುದೇ ಸದ್ದು ಬಾರದಂತೆ ಇರಲು ಕೈಯಲ್ಲಿ ಬೇಸ್ಬಾಲ್ ಹಾಗೆ ಬ್ಯಾಟ್ ಕೂಡ ಹಿಡಿತಾನೆ. ನಿಧಾನವಾಗಿ ಡೋರ್ ಓಪನ್ ಮಾಡ್ತಾನೆ. ಹೊರಗಡೆ ಗಲ್ಲಿಯಲ್ಲಿ ಎಲ್ಲವೂ ಶಾಂತವಾಗಿತ್ತು ಮತ್ತು ಭಯಾನಕವಾಗಿತ್ತು. ನಡೆಯುತ್ತಾ ಅವನ ಗಮನ ಒಂದು ಡೆಡ್ ಬಾಡಿ ಮೇಲೆ ಬೀಳುತ್ತೆ. ಅದು ಅವನ ಯಾರು ನೆರೆಮನೆಯವರದ್ದು ಆಗಿತ್ತು. ಡೆಡ್ ಬಾಡಿ ಹತ್ತಿರ ಕೆಲವು ಬೀಗಗಳು ಬಿದ್ದಿದ್ದವು. ಜಿನು ಆ ಕೀಗಳನ್ನು ಎತ್ತಿಕೊಂಡು ಹತ್ತಿರದ ಫ್ಲಾಟ್ನ ಡೋರ್ ಓಪನ್ ಮಾಡುತ್ತಾನೆ. ಹಾಗೆ ಅವನು ಒಳಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬೆಡ್ ಮೇಲೆ ಬಿದ್ದುಕೊಂಡಿದ್ದ. ಸಾವಧಾನವಾಗಿ ಜಿನು ಶೂ ತೆಗೆದು ಆತನ ಮೇಲೆ ಬಿಸಾಡುತ್ತಾನೆ. ಅಲ್ಲಿಂದ ಯಾವುದೇ ಪ್ರತ್ಯುತ್ತರವೂ ಇರುವುದಿಲ್ಲ. ಅವನು ಸತ್ತಿರುವಂತೆ ಅನಿಸುತ್ತೆ. ಸ್ವಲ್ಪ ನೆಮ್ಮದಿ ಫೀಲ್ ಮಾಡುತ್ತಾ ಜಿನು ಮನೆ ಪೂರ್ತಿ ತಲಾಶೆ ಮಾಡಲು ಪ್ರಾರಂಭ ಮಾಡುತ್ತಾನೆ. ಫ್ರಿಡ್ಜ್ ತೆರೆದಾಗ ಹಾಳಾದ ವಸ್ತುಗಳ ವಾಸನೆ ಅವನ ಮೂಗಿಗೆ ಬಡಿಯುತ್ತೆ. ಅದೃಷ್ಟ ಅನ್ನುವ ಹಾಗೆ ಕೆಲವು ತಿನ್ನುವ ಆಹಾರ, ರೋಟಿನ್ ಮತ್ತು ಡ್ರಿಂಕ್ಸ್ ಈಗಲೂ ಸರಿಯಾಗಿದ್ದವು. ಅದನ್ನು ಅವನು ಪ್ಯಾಕ್ ಮಾಡ್ತಾನೆ. ಹಾಗೆ ವಾಪಸ್ ಹೋಗಲು ತಯಾರಿ ಕೂಡ ಮಾಡುತ್ತಾನೆ. ಹೋಗುವಾಗ ಅವನಿಗೆ ಇನ್ನೂ ತಿನ್ನಲು ಬೇಕಾದ ವಸ್ತುಗಳು ಹಾಗೆ 2 ವಾಕಿಟಾಕಿ ಕೂಡ ಸಿಗುತ್ತವೆ. ಮಾತ್ರ ಇಲ್ಲೇ ಅವನು ಒಂದು ತಪ್ಪು ಕೂಡ ಮಾಡುತ್ತಾನೆ. ಕುತೂಹಲದಲ್ಲಿ ಅಲ್ಲಿ ಬಿದ್ದಿರೋ ಡೆಡ್ ಬಾಡಿ ನೋಡಲು ಪ್ರಯತ್ನ ಮಾಡುತ್ತಾನೆ. ಆಗಲೇ ಹಿಂದಿನಿಂದ ಒಂದು ಜಾಂಬಿ ಅವನ ಮೇಲೆ ದಾಳಿ ಮಾಡುತ್ತೆ. ಜನು ಅಲ್ಲಿ ಬಿದ್ದುಕೊಂಡಿರೋ ಡೆಡ್ ಬಾಡಿ ಅಡ್ಡ ಇಟ್ಟು ಬಿಡುತ್ತಾನೆ. ಜಾಂಬಿ ದಾಳಿಯಿಂದ ಬಚಾವಾಗ್ತಾನೆ. ಮತ್ತೆ ಹಿಂದೆ ಮುಂದೆ ನೋಡದೆ ಎದ್ದೇನೋ ಬಿದ್ದೇನೋ ಅಂತ ಓಡುತ್ತಾ ತನ್ನ ಫ್ಲಾಟ್ನತ್ತ ಹೋಗುತ್ತಾ ಜೋರಾಗಿ ಡೋರ್ ಬಂದ್ ಮಾಡ್ತಾನೆ. ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಆದರೆ ಜೀವ ಮಾತ್ರ ಉಳಿದಿತ್ತು. ಆ ರಾತ್ರಿ ಜಿನು ಹಲವಾರು ದಿನಗಳ ನಂತರ ನೆಮ್ಮದಿಯಿಂದ ಹೊಟ್ಟೆ ತುಂಬ ಊಟ ಮಾಡುತ್ತಾನೆ. ನಂತರ ಅವನು ಒಂದು ಬಾಕ್ಸಿನಲ್ಲಿ ಅರ್ಧ ಊಟ ಮತ್ತೊಂದು ವಾಕಿಟಾಕಿ ಕೂಡ ಇಡುತ್ತಾನೆ. ಅದನ್ನು ಹಗ್ಗದ ಮೂಲಕ ಕಿಮ್ನ ಬಿಲ್ಡಿಂಗ್ನತ್ತ ಕಳಿಸ್ತಾನೆ. ಮರುದಿನ ಬೆಳಿಗ್ಗೆ ವಾಕಿಟಾಕಿಯಲ್ಲಿ ಕಿಮ್ನ ಮಾತುಗಳು ಅವನಿಗೆ ಕೇಳುತ್ತವೆ. ಅವಳು ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಜಿನುಗೆ ಇದೊಂದು ಇಮೋಷನಲ್ ಕ್ಷಣವಾಗಿತ್ತು. ಅದೆಷ್ಟೋ ದಿನಗಳ ನಂತರ ಮನುಷ್ಯ ಧ್ವನಿ ಕೇಳುವುದು ಹೊಸ ಭರವಸೆ ಸಿಕ್ಕಂತಾಗಿತ್ತು. ಈಗ ಇಬ್ಬರು ಪ್ರತಿದಿನ ವಾಕಿಟಾಕಿಯಲ್ಲೂ ಮಾತಾಡಲು ಪ್ರಾರಂಭ ಮಾಡ್ತಾರೆ. ಅವರ ಈ ಫ್ರೆಂಡ್ಶಿಪ್ ನಾಶವಾಗಿದ್ದ ಈ ಪ್ರಪಂಚದಲ್ಲಿ ಹೊಸ ಬೆಳಕು ಆಗಿತ್ತು. ಮಾತಾಡುತ್ತಾ ಅವರು ಹೆದರುತ್ತಿದ್ದರು, ಹಾಗೆ ನಗಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಒಂದು ಸಂಜೆ ಇಬ್ಬರು ಆರಾಮವಾಗಿ ಮಾತಾಡುತ್ತಿರುವಾಗ ಆಗಲೇ ಅವರು ಒಂದು ವಿಚಿತ್ರ ಸದ್ದು ಕೇಳುತ್ತಾರೆ. ಹೊರಗಡೆ ಮಳೆ ಬರುತ್ತಿರುವಂತೆ. ಜಿನು ಕಿಟಕಿಯತ್ತ ಓಡ್ತಾನೆ, ನೀರು ಸಂಗ್ರಹಣೆ ಮಾಡುವ ವಿಶ್ವಾಸದಲ್ಲಿ. ಆದರೆ ಹಾಗೆ ಅವನು ಕಿಟಕಿ ತೆರೆದಾಗ ಅವನ ಮುಖದ ಬಣ್ಣ ಬದಲಾಗುತ್ತೆ. ಅದು ಯಾವುದೇ ಮಳೆ ಆಗಿರದೆ ಜಾಂಬಿಗಳ ಓಡಾಟದ ಸದ್ದು. ಈ ಸಲ ಎಲ್ಲ ಜಾಂಬಿಗಳು ಹುಚ್ಚು ಹಿಡಿದಂತಾಗಿದ್ದವು. ಒಂದೇ ದಿಕ್ಕಿನಲ್ಲಿ ಓಡುತ್ತಿದ್ದವು. ಜನು ಮತ್ತು ಕಿಮ್ ಬೇಗನೆ ನೆಲದ ಮೇಲೆ ಮಲಗಿಬಿಡುತ್ತಾರೆ. ಈಗ ಒಂದು ಸಣ್ಣ ಶಬ್ದವಾದರೂ ಕೂಡ ಅದು ಅವರ ಸಾವಿಗೆ ಕಾರಣವಾಗ್ತಿತ್ತು. ಕಿಮ್ ತನ್ನ ಹತ್ತಿರವೇ ಇಟ್ಟಿದ್ದ ಒಂದು ಸುತ್ತಿಗೆ ತಗೊಳ್ತಾಳೆ. ಮಾತ್ರ ತಪ್ಪಾಗಿ ಅಲ್ಲಿದ್ದ ಶೆಲ್ಫ್ ಒಂದು ಬೀಳುತ್ತೆ ಮತ್ತು ಅದು ಜೋರಾಗಿ ಬಿದ್ದು ಬಿಡುತ್ತೆ. ಶಬ್ದ ಕೇಳುತ್ತಿದ್ದಂತೆ ಜಾಂಬಿಗಳ ಧ್ಯಾನ ಅವಳತ್ತಲೇ ಹೋಗುತ್ತದೆ. ಅವುಗಳು ನಿಧಾನವಾಗಿ ಅವಳ ಅಪಾರ್ಟ್ಮೆಂಟ್ನಂತ ಹೋಗತೊಡಗುತ್ತವೆ. ಕಿಮ್ ಹೆದರಿ ಬಿಡ್ತಾಳೆ. ಅವಳ ಮನೆ ಡೋರ್ ಹತ್ತಿರ ಹೆಜ್ಜೆ ಸಪ್ಪಳ ಕೇಳಿಸುತ್ತೆ. ಆಗಲೇ ಜಿನ್ನು ವಾಕಿಟಾಕಿಯಲ್ಲಿ ಅವಳ ಅಪಾರ್ಟ್ಮೆಂಟ್ ನಂಬರ್ ಕೇಳ್ತಾನೆ. ಜಾಂಬಿಗಳು ಇನ್ನೇನು ಅವಳ ರೂಮ್ಗೆ ಹೋಗುತ್ತವೆ ಅನ್ನುವಾಗ ಅದೇ ಸಮಯ ಅವಳ ಹತ್ತಿರದ ಅಪಾರ್ಟ್ಮೆಂಟ್ ಒಳಗೆ ಮೊಬೈಲ್ ರಿಂಗ್ಸ್ ಅದು ಕೇಳುತ್ತದೆ. ಜಾಂಬಿ ಸದರತ್ತ ತಿರುಗುತ್ತವೆ, ಕನ್ಫ್ಯೂಸ್ ಆಗಿ ಬಿಡುತ್ತವೆ. ಅದೇ ಕ್ಷಣ ಸತ್ಯ ವಿಷಯ ಹೊರಗಡೆ ಬರುತ್ತದೆ. ಜಿನು ತುಂಬಾನೇ ಚಾಲಾಕಿತನದಿಂದ ಹತ್ತಿರ ಮನೆಯವನ ಮೊಬೈಲ್ಗೆ ಕಾಲ್ ಮಾಡಿದ್ದ. ಏಕೆಂದರೆ ಜಾಂಬಿಗಳ ಧ್ಯಾನ ತಪ್ಪಿಸಲು. ಅವನ ವೇಗದ ಆಲೋಚನೆ ಕಿಮ್ನ ಜೀವ ಉಳಿಸಿತ್ತು. ಈಗ ಪರಿಸ್ಥಿತಿ ಕೈತಪ್ಪಿ ಹೋಗಿತ್ತು.
ಜಿನು ಮತ್ತು ಕಿಮ್ ಯಾವ ಫ್ಲೋರ್ನಲ್ಲಿ ಇರುತ್ತಿದ್ದರೋ ಅಲ್ಲಿ ಜಾಂಬಿಗಳು ಬಂದು ಬಿಟ್ಟಿದ್ದವು. ಅದರೊಟ್ಟಿಗೆ ಅವರ ಹತ್ತಿರ ಇದ್ದ ಆಹಾರ ಕೂಡ ಮುಗಿದು ಹೋಗಿತ್ತು. ಇನ್ನು ಇಲ್ಲಿರುವುದು ಅಂದರೆ ಸಾವನ್ನೇ ತಂದುಕೊಂಡ ಹಾಗೆ. ಇಬ್ಬರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಇಬ್ಬರು ಜಾಂಬಿ ಫ್ರೀ ಇರುವ ಫ್ಲೋರ್ಗೆ ಶಿಫ್ಟ್ ಆಗ್ತಾರೆ. ಅದನ್ನು ಕಿಮ್ ಮೊದಲೇ ಹುಡುಕಿದ್ದಳು. ಕಿಮ್ ತನ್ನ ಬಿಲ್ಡಿಂಗ್ನಿಂದ ಹಗ್ಗ ಕೆಳಗಿನತ್ತ ಕಟ್ಟುತ್ತಾಳೆ. ಜಿನು ಹೇಳ್ತಾನೆ ಅವನು ಮೊದಲು ಹೋಗ್ತಾನೆ. ಕಿಮ್ ಅವನ ಮಾತಿಗೆ ಉತ್ತರ ಕೊಡದೆ ಹೆಚ್ಚು ಆಲೋಚನೆ ಮಾಡದೆ ನೇರವಾಗಿ ಬಿಲ್ಡಿಂಗ್ನಿಂದ ಕೆಳಗೆ ಜಂಪ್ ಮಾಡ್ತಾಳೆ. ಕೆಳಗಿಳಿದ ಕೂಡಲೇ 4 ಕಡೆಯಿಂದ ಜಾಂಬಿಗಳು ಅವಳ ಮೇಲೆ ಮುಗಿಬೀಳುತ್ತವೆ. ಆದರೆ ಕಿಮ್ ಎಲ್ಲದಕ್ಕೂ ತಯಾರಿದ್ದಳು. ಕೂಡಲೇ ಅವಳು ತನ್ನ ಕ್ಲೈಂಬಿಂಗ್ ಟೂಲ್ ತೆಗೆದು ಜಾಂಬಿಗಳನ್ನು ಸಿಗಿದು ಹಾಕುತ್ತಾ ಮುಂದೆ ಹೋಗುತ್ತಾಳೆ. ಮೇಲಿಂದ ಇದೆಲ್ಲ ನೋಡುತ್ತಾ ಜುನು ದಂಗಾಗಿ ಬಿಡುತ್ತಾನೆ. ಮಾತ್ರ ಮತ್ತೊಂದು ಕ್ಷಣದಲ್ಲಿ ಒಂದು ಜಾಂಬಿ ಕಿಮ್ನ ತಳ್ಳಿ ಬಿಡುತ್ತದೆ ಮತ್ತು ಅವಳು ಬೀಳುತ್ತಾಳೆ. ಅದೇ ಸಮಯ ಜುನು ಕೂಡ ಕೆಳಗೆ ಬರ್ತಾನೆ. ಜಾಂಬಿಗಳ ಮೇಲೆ ದಾಳಿ ಮಾಡುತ್ತಾನೆ. ಅವನು ಕಿಮ್ನ ಕರ್ಕೊಂಡು ಮೆಟ್ಟಿಲುಗಳ ದಾರಿಯಿಂದ ಒಳಗೆ ಹೋಗುತ್ತಾನೆ. ಮತ್ತು ಇಬ್ಬರು ಸೇರಿ ಗ್ಲಾಸ್ನ ಡೋರ್ನ ಬಂದ್ ಮಾಡ್ತಾರೆ. ಜಾಂಬಿಗಳು ಇನ್ನೇನು ಆ ಗ್ಲಾಸ್ ಡೋರ್ ಒಡೆಯುವುದರಲ್ಲಿದ್ದವು. ಕೂಡಲೇ ಇಬ್ಬರು ಲಿಫ್ಟ್ ಒಳಗೆ ಓಡಿಬಿಡುತ್ತಾರೆ. ಅದೃಷ್ಟ ಅನ್ನುವ ಹಾಗೆ ಲಿಫ್ಟಿನಲ್ಲಿ ಬ್ಯಾಕಪ್ ಅವರು ಈಗಲೂ ಇತ್ತು. ಲಿಫ್ಟ್ ಅವರನ್ನು ನೇರವಾಗಿ 8ನೇ ಫ್ಲೋರ್ಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಮೊದಲೇ ಅವರು ಹುಡುಕಿದ್ದರು. ಅಲ್ಲಿ ಹೆಚ್ಚು ಅಪಾಯ ಇರಲಿಲ್ಲ. ಫ್ಲೋರ್ ತಲುಪಿದ ಬಳಿಕ ಇಬ್ಬರು ಪ್ರತಿಯೊಂದು ದ್ವಾರ ಚೆಕ್ ಮಾಡಲು ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಸೇಫ್ ರೂಮನ್ನು ಹುಡುಕಲು. ದುರದೃಷ್ಟ ಅನ್ನುವ ಹಾಗೆ ಅವರಿಗೆ ಕಾರಿಡಾರ್ನಲ್ಲಿ ಒಂದೇ ಜಾಂಬಿ ಕಾಣಿಸುತ್ತೆ. ಚಿನ್ನು ಯೋಚನೆ ಮಾಡ್ತಾನೆ, ಒಂದೇ ಜಾಂಬಿ ಇದೆ, ಅದರೊಂದಿಗೆ ಹೊರಡಬಹುದು. ಆದರೆ ದುರದೃಷ್ಟ ಅನ್ನುವಂತೆ ಆ ಜಾಂಬಿ ಹಿಂದೆ ಹಲವಾರು ಜಾಂಬಿಗಳು ಒಳಗೆ ನುಗ್ಗುತ್ತವೆ. ಈಗ ಪರಿಸ್ಥಿತಿ ಕೆಟ್ಟು ಹೋಗಿತ್ತು. ಕಿಮ್ ಡೋರ್ ಓಪನ್ ಮಾಡುವ ಪ್ರಯತ್ನದಲ್ಲಿ ಬೀಳುತ್ತಾಳೆ. ಜಿನ್ನು ಒಂದು ಗೇಟ್ ತೆಗೆದು ಜಾಂಬಿಗಳ ದಾರಿ ತಡೆಯುವ ಪ್ರಯತ್ನ ಮಾಡ್ತಾನೆ. ಅದೇ ಕ್ಷಣ ಅಚಾನಕ್ಕಾಗಿ ಒಂದು ಡೋರ್ ಓಪನ್ ಆಗುತ್ತೆ. ಒಂದು ಕೈ ಹೊರಗಡೆ ಬಂದು ಅದು ಕಿಮ್ನ ಒಳಗೆ ಎಳೆಯುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಸ್ಮೋಕ್ ಗ್ರೆನೇಡ್ ವಾಲ್ವ್ನಲ್ಲಿ ಬಿಸಾಡಲಾಗುತ್ತೆ. ಒಬ್ಬ ರಹಸ್ಯಮಯವಾದ ವ್ಯಕ್ತಿ ಎದುರು ಬರುತ್ತಾನೆ. ಅವನು ಜಿನುವನ್ನ ಕೂಡ ಒಳಗೆ ಎಳಿತಾನೆ. ಇಬ್ಬರು ಈಗ ಸುರಕ್ಷಿತರಾಗಿದ್ದರು. ಕಿಮ್ ಈಗಲೂ ಹೆದರಿದ್ದಳು. ಏಕೆಂದರೆ ಅವಳಿಗೆ ನೆನಪಿತ್ತು, ಈ ಫ್ಲೋರ್ ಪೂರ್ತಿಯಾಗಿ ಖಾಲಿಯಾಗಿತ್ತು. ಅಂದರೆ ಈ ವ್ಯಕ್ತಿ ಹೇಗೆ ಇಲ್ಲಿಗೆ ಬಂದ? ಆ ವ್ಯಕ್ತಿ ನೀರು ತಗೊಂಡು ಬಂದು ಹೇಳುತ್ತಾನೆ, ನಾನು ನಿಮ್ಮ ಸಿಚುವೇಶನ್ ಅರಿತುಕೊಳ್ಳಬಲ್ಲೆ. ಅವನು ಕೂಡ ಸುಸ್ತಾದಂತೆ ಕಾಣಿಸುತ್ತಿದ್ದ. ಅವನು ನೀರು ಒಂದೇ ಗುಟ್ಕಿನಲ್ಲಿ ಕುಡಿದಾಗ ಜಿನ್ನು ಮತ್ತು ಕಿಮ್ ಕೂಡ ನಿಧಾನವಾಗಿ ಕುಡಿಯಲು ಪ್ರಾರಂಭ ಮಾಡ್ತಾರೆ. ಆ ವ್ಯಕ್ತಿ ಒಳ್ಳೆ ವ್ಯಕ್ತಿಯಂತೆ ಕಾಣುತ್ತಿದ್ದ. ನಂತರ ಅವನು ತಿನ್ನುವ ಆಹಾರ ಕೂಡ ತೆಗಿತಾನೆ. ಇಬ್ಬರಿಗೆ ಎಷ್ಟೊಂದು ಹಸಿವಾಗಿತ್ತು ಅಂದರೆ ಎದುರುಗಡೆ ಇದ್ದ ತಿನಿಸು ನೋಡ್ತಾನೆ. ಅದರ ಮೇಲೆ ಮುಗಿ ಬೀಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಆರಾಮವಾಗಿ ತಿನ್ನಿ, ನಾನು ರೇಡಿಯೋದಲ್ಲಿ ಕೇಳಿದ್ದೆ ರೆಸ್ಕ್ಯೂ ಟೀಮ್ ದಾರಿಯಲ್ಲಿ ಬರ್ತಾ ಇದೆ. ಇದನ್ನು ಕೇಳಿ ಜಿನು ಮತ್ತು ಕಿಮ್ನ ಕಣ್ಣುಗಳಲ್ಲಿ ಭರವಸೆಯ ಬೆಳಕು ಮೂಡುತ್ತೆ. ಇಷ್ಟು ದಿನಗಳ ಬಳಿಕ ಅವರಿಗೆ ಅನಿಸುತ್ತೆ, ಬಹುಶಃ ನಾವು ಇನ್ನಾದರೂ ಬದುಕಬಹುದು. ಆದರೆ ಆಗಲೇ ಕಿಮ್ಗೆ ಸ್ವಲ್ಪ ವಿಚಿತ್ರವೆನಿಸುತ್ತೆ. ಅವಳು ಕೋಣೆಯ 4 ಕಡೆ ದೃಷ್ಟಿ ಹಾಯಿಸ್ತಾಳೆ. ಗೋಡೆಗಳ ಮೇಲೆ ಕೆಲವು ಫ್ಯಾಮಿಲಿ ಫೋಟೋಗಳಿದ್ದವು. ಅವರಲ್ಲಿ ಯಾರೊಬ್ಬ ವ್ಯಕ್ತಿಯು ಅವನಂತೆ ಕಾಣ್ತಾ ಇರಲಿಲ್ಲ. ಅವಳು ಗೊಂದಲದಲ್ಲಿ ಬೀಳುತ್ತಾಳೆ. ಆಗಲೇ ಜಿನು ಅಚಾನಕ್ಕಾಗಿ ಅವಳ ಬದಿಯಲ್ಲಿ ಪ್ರಜ್ಞೆ ಕಳೆದುಕೊಂಡ ಹಾಗೆ ಬೀಳುತ್ತಾನೆ. ಕಿಮ್ ಗಾಬರಿಗೊಳ್ಳುತ್ತಾಳೆ. ಮಾತ್ರ ಈಗ ಅವಳ ದೃಷ್ಟಿ ಕೂಡ ಮಂದವಾಗತೊಡಗಿತ್ತು. ಕೆಲವು ಸೆಕೆಂಡ್ನಲ್ಲಿ ಅವಳು ಕೂಡ ನೆಲದ ಮೇಲೆ ಬೀಳುತ್ತಾಳೆ. ಆ ರಹಸ್ಯಮಯ ವ್ಯಕ್ತಿ ಅಸಲಿ ಮುಖ ಈಗ ಎದುರು ಬರಲಿತ್ತು. ಕಿಮ್ಗೆ ಪ್ರಜ್ಞೆ ಬಂದಾಗ ಅವಳು ತನ್ನ ಒಂದು ಕೋಣೆಯಲ್ಲಿ ನೋಡುತ್ತಾಳೆ. ಅವಳ ಕಣ್ಣ ಎದುರೇ ಒಬ್ಬಳು ಮಹಿಳೆ ಇದ್ದಳು. ಅವಳನ್ನು ಯಾವುದೋ ಒಂದು ಸರಪಳಿಯಿಂದ ಕಟ್ಟಲಾಗಿತ್ತು. ಅವಳ ಕಣ್ಣುಗಳು ಕೆಂಪು ಆಗಿದ್ದವು ಮತ್ತು ಅವಳು ವಿಚಿತ್ರವಾಗಿ ವರ್ತಿಸುತ್ತಿದ್ದಳು. ಆಗಲೇ ಅವಳಿಗೆ ಅರಿವಾಗುತ್ತೆ, ಇದು ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿಯ ಪತ್ನಿ. ಮಾತ್ರ ಈಗ ಅವಳು ಪೂರ್ತಿಯಾಗಿ ಜಾಂಬಿ ಆಗಿಬಿಟ್ಟಿದ್ದಳು. ಆ ವ್ಯಕ್ತಿ ತನ್ನ ಪತ್ನಿಯನ್ನು ಯಾವುದೇ ರೀತಿಯಲ್ಲಿ ಕಳೆದುಕೊಳ್ಳಲು ಬಯಸಿರಲಿಲ್ಲ. ಹೀಗಾಗಿ ಅವಳು ಜಾಂಬಿ ಆದಾಗ ಆಗಲೇ ಅವನು ಅವಳನ್ನು ತನ್ನ ಹತ್ತಿರವೇ ಇಟ್ಟುಕೊಂಡಿದ್ದ. ಅವಳ ಹಸಿವು ನೀಗಿಸಲು ಚುಪ್ಚಾಪಾಗಿ ಬೇರೆಯವರನ್ನು ತಂದು ಅವರನ್ನು ಆಹಾರವಾಗಿ ಅವಳಿಗೆ ಕೊಡ್ತಿದ್ದ. ಈ ಬಿಲ್ಡಿಂಗ್ನ ಹಳೆ ಫ್ಯಾಮಿಲಿಯ ಜನರು ಅವರೆಲ್ಲ ಆ ಜಾಂಬಿಗೆ ಬಲಿಪಶುವಾಗಿದ್ದರು. ಕಿಮ್ನ ಎದುರು ಈಗ ಅಸಲಿ ಅಪಾಯವಿತ್ತು. ಕೇವಲ ಜಾಂಬಿ ಅಲ್ಲ, ಅದರೊಟ್ಟಿಗೆ ಮನುಷ್ಯನ ಹುಚ್ಚಾಟ. ಆ ವ್ಯಕ್ತಿ ಹೊರಗಿಂದ ಹಗ್ಗ ಬಿಡಿಸಲು ಪ್ರಾರಂಭ ಮಾಡ್ತಾನೆ. ಅದರಿಂದ ಜಾಂಬಿಯಾಗಿದ್ದ ಅವನ ಪತ್ನಿನ ಕಟ್ಟಿದ್ದ. ಕಿಮ್ನ ಕೂಗು ಕೇಳಿಸುತ್ತೆ. ಅವಳಿಗೆ ಓಡಲು ಜಾಗ ಕೂಡ ಇರುವುದಿಲ್ಲ. ಹೆದರುತ್ತಾ ಅವಳು ಹಿಂದೆ ಹಿಂದೆ ಸರಿಯುತ್ತಾಳೆ. ಅದೇ ಕ್ಷಣ ಜಿನ್ನು ಕೂಡ ಕಣ್ಣು ತೆರೆತಾನೆ. ಪರಿಸ್ಥಿತಿ ಅರಿತುಕೊಂಡು ನಡುಗುತ್ತಾ ತನ್ನ ಸಂಭಾಳಿಸುತ್ತಾ ಬಂದೂಕು ಹಿಡಿದು ಆ ವ್ಯಕ್ತಿ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಆ ವ್ಯಕ್ತಿ ಮಾತ್ರ ಶಾಂತನಾಗಿದ್ದ. ಅವನು ಸೋಲೊಪ್ಪಿಕೊಂಡ ಹಾಗೆ ಕಾಣ್ತಾನೆ. ಅವನ ಕಣ್ಣಲ್ಲಿ ಕೇವಲ ಯಾವುದಕ್ಕೆ ಕೇರ್ ಮಾಡಿದಂತೆ ಕಾಣ್ತಿದ್ದ. ಜಿನ್ನು ಮುಂದೆ ಹೋಗಿ ಹಗ್ಗ ಹಿಡಿಯಲು ಪ್ರಯತ್ನ ಮಾಡ್ತಾನೆ. ಜಾಂಬಿ ಎಷ್ಟು ಬಲಶಾಲಿ ಆಗಿತ್ತು ಅಂದರೆ ಅವನ ಕಂಟ್ರೋಲ್ಗೆ ಸಿಗುವುದಿಲ್ಲ. ಹಗ್ಗ ಅವನ ಕೈಯಿಂದ ಜಾರಿ ಹೋಗಿ ಅಪಾಯ ಇನ್ನೂ ಹೆಚ್ಚಾಗುತ್ತೆ. ಅವನು ಡೋರ್ ತನಕ ಓಡ್ತಾನೆ. ಮಾತ್ರ ಡೋರ್ ಒಳಗಿಂದ ಲಾಕ್ ಆಗಿತ್ತು. ಒಳಗಿಂದ ವಿದ್ರಾವಕ ಕೂಗು ಕೇಳಿಸುತ್ತೆ. ಮತ್ತೆ ಒಂದೇ ಸಲಕ್ಕೆ ನಿಶಬ್ದ. ಈಗ ಎಲ್ಲವೂ ಮುಗಿದಂತೆ ಕಾಣ್ತಿತ್ತು. ಆದರೆ ಭವಿಷ್ಯ ಬೇರೆನೇ ಇತ್ತು. ಕಿಮ್ ಧೈರ್ಯ ತೋರಿಸಿದ್ದಳು. ಅವಳು ಜಾಂಬಿಯಿಂದ ಹೇಗೂ ತಪ್ಪಿಸಿಕೊಂಡಿದ್ದಳು. ತನ್ನನ್ನು ಬಚಾವ್ ಮಾಡಿದ್ದಳು. ಆದರೆ ವ್ಯಕ್ತಿ ಈಗಲೂ ಆ ಜಾಂಬಿ ಮಹಿಳೆಯನ್ನು ಅಷ್ಟೇ ಪ್ರೀತಿಯಿಂದ ನೋಡುತ್ತಿದ್ದ. ಅದು ಅವನು ಮೊದಲು ನೋಡಿದಂತೆ. ಕಿಮ್ಗೆ ಇದೆಲ್ಲ ಸಹಿಸೋಕ್ಕೆ ಸಾಧ್ಯವಾಗಲ್ಲ. ಅವಳು ಬಂದೂಕು ತೆಗೆದು ಇಬ್ಬರನ್ನು ಅಲ್ಲೇ ಮುಗಿಸಿ ಬಿಡ್ತಾಳೆ.
ಮಾತ್ರ ಆ ಗುಂಡಿನ ಸದ್ದು ಎಲ್ಲ ಜಾಂಬಿಗಳನ್ನು ಎಚ್ಚರಗೊಳಿಸುತ್ತೆ. 4 ಕಡೆಯಿಂದ ಜಾಂಬಿಗಳು ಡೋರ್ ಹೊಡೆಯಲು ಪ್ರಾರಂಭ ಮಾಡುತ್ತವೆ. ಅವರ ಹತ್ತಿರ ಈಗ ಕೇವಲ 2 ದಾರಿದ್ದವು. ಒಂದು ಹೋರಾಡುವುದು, ಮತ್ತೊಂದು ಸಾಯಲು ತಯಾರಾಗುವುದು. ಕಿಮ್ ಮತ್ತು ಜಿನುವು ಒಬ್ಬರ ಮತ್ತೊಬ್ಬರ ನೋಡಿ ನಸುನಾಗ್ತಾರೆ. ಗನ್ ಎತ್ತಿಕೊಳ್ಳುತ್ತಾರೆ. ಆಗಲೇ ಒಂದು ಜೋರಾದ ಶಬ್ದ ಕೇಳಿಸುತ್ತೆ. ಯಾವುದೋ ಹೆಲಿಕಾಪ್ಟರ್ನದ್ದು. ಓಡುತ್ತಾ ಇಬ್ಬರು ಕಿಟಕಿಯತ್ತ ಹೋಗ್ತಾರೆ. ಕಣ್ಣುಗಳಲ್ಲಿ ಹೊಸ ಮಿಂಚು ಮೂಡುತ್ತೆ. ನಿಜವಾಗ್ಲೂ ರೆಸ್ಕ್ಯೂ ಹೆಲಿಕಾಪ್ಟರ್ಗಳು ಬಂದಿದ್ದವು. ಇಬ್ಬರು ಧೈರ್ಯ ತೆಗೆದುಕೊಂಡು ಓಡುತ್ತಾರೆ. ಜಾಂಬಿಗಳಿಗೆ ಚಕಮಾ ಕೊಡುತ್ತಾ ಇಬ್ಬರು ಬಿಲ್ಡಿಂಗ್ನ ರೂಪ್ನತ್ತ ಓಡಲು ಶುರು ಮಾಡ್ತಾರೆ. ಜಿನ್ನು ಹಿಂದೆ ಬರುತ್ತಿದ್ದ ಜಾಂಬಿಗಳ ಮೇಲೆ ದಾರಿಯಲ್ಲಿ ಸಿಕ್ಕ ಸೈಕಲ್ ಬಿಸಾಡ್ತಾನೆ. ಅವುಗಳು ಹಿಂದೆ ಬರದೇ ಇರಲಿ ಅಂತ. ಮೇಲೆ ಬರುತ್ತಿದ್ದಂತೆ ರೂಪ್ನ ಡೋರ್ ಬಂದ್ ಮಾಡ್ತಾರೆ. ಜಾಂಬಿಗಳು ಡೋರ್ನ ಒಡೆಯುತ್ತಿದ್ದವು. ಇದರ ನಡುವೆ ಹೆಲಿಕಾಪ್ಟರ್ನಲ್ಲಿದ್ದವರು ಅವರನ್ನು ನೋಡುತ್ತಾರೆ. 4 ಕಡೆ ಫೈರಿಂಗ್ ಶುರು ಮಾಡ್ತಾರೆ. ಕೊನೆಗಿಬ್ಬರನ್ನು ಬಚಾವ್ ಮಾಡುತ್ತಾರೆ. ಇದರ ಬಳಿಕ ರೇಡಿಯೋ ಟವರ್ ಕೂಡ ಸರಿಯಾಗುತ್ತೆ. ಈಗ ಉಳಿದ ಜನರು ಕೂಡ ಸಿಗ್ನಲ್ ಕಳಿಸಲು ಆರಂಭಿಸ್ತಾರೆ. ಏಕೆಂದರೆ ಮನುಷ್ಯ ಎಲ್ಲಿಯವರೆಗೆ ಜೀವಂತ ಇದ್ದಾನೆ ಅಲ್ಲಿ ತನಕ ನಂಬಿಕೆ ಸಾಯುವುದಿಲ್ಲ. ಇದರೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟೊದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.